ಯಾರ್ಯಾರೋ ಪಾರ್ಟಿ ಮಾಡೋದು, ಸಿಗರೇಟ್ ಸೇದೋದು, ವಿಲಾಸಿ ಜೀವನದಲ್ಲಿ ಆರಾಮಾಗಿ ಇದಾರಂತೆ ಇರ್ತಾರೆ. ಇದ್ರ ಫೋಟೋ ಯಾವನೋ ಒಬ್ಬ ಅಲ್ಲಿ ಕೈದಿ ತೆಗೆದಿದ್ದಾನೆ, ಅವ್ನು ಯಾರಿಗೋ ಮೈಸೂರಿಗೆ ಕಳಿಸದಂತೆ, ಅವ್ರು ಯಾರೋ ಹೆಂಡತಿ ಕಳಿಸದ್ರಂತೆ, ಅವ್ರು ಯಾರ್ಯಾರಿಗೋ ಹಂಚಿಬಿಟ್ರಂತೆ. ಆಯಿತು, ಇದು ಹೊರಗೆ ಬರ್ದಂಗೆ ತಡೆಯೋಕ್ಕೆ ಟ್ರೈ ಮಾಡಿದ್ರಂತೆ ಯಾರೋ ಚಾಮರಾಜನಗರದ ಕ್ರೈಮ್ ಪೊಲೀಸರು. ಆಹಾ, ತಡೆಯೋಕ್ಕೆ ಟ್ರೈ ಮಾಡಿದ್ರಂತೆ. ಯಾವುದನ್ನು ತಡಿಬೇಕು ಅದನ್ನು ತಡಿಯಲ್ಲ. ನಿಮ್ಮ ಮನೆಯಲ್ಲಿ ಯಾರಾದರೂ ಸತ್ತೋಗ್ಬಿಟ್ರೆ ಅನೌನ್ಸ್ ಮಾಡಬೇಡಿ ಪಬ್ಲಿಕ್ಗೆ, ಔಸಿಟ್ಕೊಂಡು ಕ್ರಿಮೇಷನ್ ದಫನ್ ಮಾಡ್ಕೊಳ್ಳಿ. ನಿಮ್ಮನ್ನು ಯೋಗ್ಯತೆಗೆ ಅಯೋಗ್ಯರನ್ನ ರೈತಿ ಇಟ್ಟಿರೋದು ಸಂಬಳ ಕೊಟ್ಟುಕೊಂಡು ಇಂಥವು ನಡೆದಾಗ ಹೊರಕ್ಕೆ ತಂದು ಹೆಡೆಮುರಿ ಕಟ್ಟಿ ಒಳಗಾಕಿ ಇನ್ನಕ್ಕೆ ತಡೆಯೋಕ್ಕೆ ಟ್ರೈ ಮಾಡಿದ್ರಂತೆ. ಮುಚ್ಚಾಕೋದು. ಏನು ತಿಂತೀರಿ? ಸಂಬಳ ತಿಂತಿರೋದು ಏನು ತಿಂತೀರೋ? ಈ ಫೋಟೋ ಹೊರಕ್ಕೆ ಬರ್ತಿದ್ದಂಗೆ ಯಾರೋ ಸಿಟ್ಟಿಗೆದ್ದು ಯಾರೋ ರೌಡಿ ಯಾವನೋ ಅವನು ಫೋಟೋ ತೆಗೆದವನು, ಸೋರಿಕೆ ಮಾಡಿದವರು ಅಂತ 15 ಜನಕ್ಕೂ ಹೆಚ್ಚು ಜನ ಸಿಕ್ಕ ಬೆಲ್ಟಲ್ಲೇನೋ ಹಲ್ಲೆ ಮಾಡಿದ್ದೇ ಆಗಿದ್ದರೆ ಫಿಕ್ಸ್ ಅಪ್ ಎನ್ ಅನದರ್ ಕೇಸ್. ಮಾಡಿದ್ದೇ ಆಗಿದ್ದರೆ ಅದು ಒಂದು ಅಪರಾಧ. ಇನ್ನೇನು ಮತ್ತೆ ಕ್ರಿಮಿನಲ್ ವರ್ಲ್ಡು ಯಾವುದಕ್ಕೆ ಬಗ್ಗತ್ತೆ ಜಗ್ಗತ್ತೆ ಅಥವಾ ಯಾವಾಗ ಯಾವುದಕ್ಕೆ ಮರ್ಯಾದೆ ಕೊಡತ್ತೆ ಅನ್ನೋ ಕನಿಷ್ಠ ಪ್ರಜ್ಞೆ ಇಲ್ಲದೆ ಇರೋ ಪೊಲೀಸ್ನವ್ರು ಅವರು. ಎಲ್ಲರೂ ಸಂಗೀತ ಕಲ್ತ್ಕೊಂಡು 4 ಹಾಡು ಹೇಳಿಕೊಂಡು ಜೀವನ ಮಾಡಿ ಹಾಳಾಗಿ ಹೋಗಲಿ. ನೀವು ಪೊಲೀಸ್ನವರಾ? ನೀವು ಯಾವುದಕ್ಕೆ ಬಗ್ಗತ್ತೆ ಕ್ರಿಮಿನಲ್ ವರ್ಲ್ಡು ಅನ್ನೋದು ನಿಮ್ಗೆ ಜ್ಞಾನ ಇಲ್ಲ ನಿಮ್ಗಳಿಗೆ? ಹೂ ಟ್ರೈನ್ಡ್ ಆಲ್ ಆಫ್ ಯು? ನಾನು ನೋಡಿದ್ದೀನಿ ಯಾರನ್ನ ಹೆಂಗೆ ಬಗ್ಸಿದ್ದಾರೆ, ಯಾರನ್ನ ಹೆಂಗೆ ಹದ ಮಾಡಿ ಇಟ್ಟಿದ್ದಾರೆ ಅನ್ನೋದನ್ನ ನಾನು ನೋಡಿದ್ದೀನಿ. ಅದಕ್ಕೆ ಹೇಳ್ತಿರೋದು ಇದನ್ನು. ಯಾರೋ ಸಜಾ ಕೈದಿಗಳೆಲ್ಲ ಮಾಡಿದ್ದಾರೆ. ಜೈನಲ್ಲೇ ಯಾರೋ ಒಬ್ಬ ರೌಡಿ ಶೀಟ್ರು ಗನ್ ಮಾದರಿ ಕೇಕ್ ಕತ್ತರಿಸ್ಕೊಂಡು ಹುಟ್ಟುಹಬ್ಬ ಆಚರಿಸಿದ್ನಂತೆ. ಹೇಗೆ? ಹೌ ಹೊರಗಿಂದನೇ ಹೋಗ್ಬೇಕಲ್ವ ಸರ್? ಹೌ ಕೇಕು ಆಲ್ ರೈಟ್. ಏನೋ ಒಂದು ಹುಟ್ಟುಹಬ್ಬದ ಆಸೆ ಇತ್ತು, 50 ವರ್ಷ ಆಯ್ತಂತೆ ಅವನಿಗೆ. ಅಲ್ಲಿ ಜೈಲು ಒಳಗಡೆನೆಲೆ ಒಂದು ಬೇಕ್ರಿ ಇದೆ. ಒಂದು ಬೇಕ್ರಿ ಇದೆ, ಚೆನ್ನಾಗಿದೆ ಆ ಬೇಕ್ರಿ. ಆ್ಯಕ್ಚುಲಿ ದೇ ಡೂ ಎ ಗುಡ್ ಜಾಬ್ ಆ್ಯಕ್ಚುಲಿ. ಆ ಬೇಕ್ರಿನಲ್ಲಿ ಒಂದು ಬೇಕ್ರಿ ಇದೆ. ಆ ಬೇಕ್ರಿಯಿಂದ ಒಂದು ಪುಟಾಣಿ ಕೇಕ್ ತಂದು ಎಲ್ಲ ತಿಂದ್ರಂತೆ. ಸಾರು ಒಳಗಡೆ ಇದ್ದವ್ರಿಗೂ ಒಂದು ಪ್ರಪಂಚ ಅನ್ನೋದಿರಬೇಕಲ್ಲ ಜೀವನದಲ್ಲಿ ಅಂತಂದರೆ ಸರಿ. ಪಿಸ್ತೂಲ್ ಮಾದರಿಯಲ್ಲಿ ಕೇಕು ಎಲ್ಲಿಂದ ಬಂತಪ್ಪ? ಗನಂದಾರಿ ಆಫೀಸರ್ಗಳೇ, ಎಲ್ಲಿಂದ ಬಂತು? ಇದಕ್ಕೆ ಯಾರು? ಇದೆಲ್ಲ ಗಮನಕ್ಕೆ ಬಾರದ ವ್ಯವಸ್ಥೆಯ ಒಳಗಡೆಯ ಹೆಡ್ಡಾಗಿ ಯಾಕಿರ್ತೀರಿ ಆಫೀಸರ್ಸ್ ನೀವುಗಳು? ನಿಭಾಯಿಸೋಕೆ ಆಗಲ್ಲ. ಯಾಕಿರ್ತೀರಿ? ಈಗ ಕಟ್ಟುನಿಟ್ಟಿನ ಕ್ರಮ ತಗೋತೀವಿ ಅಂತ ಕಾರಾಗೃಹ IGP ಯಾರೋ ಹೇಳ್ಬಿಟ್ಟಿದಾರಂತೆ. ಐ ಸಿ ಕಟ್ಟು ನಿಟ್ಟಿನ ಫಸ್ಟ್ ಟೈಮ್ ಆಗಿದೆಯಲ್ಲ ಸರ್? ನಿಪ್ಪಿಟ್ಟು ತಿನ್ಕೊಂಡಿರೋಕ್ಕೆ ಯೋಗ್ಯರು ಎಲ್ಲ ಕಟ್ಟು ಇಲ್ಲ, ನಿಟ್ಟು ಇಲ್ಲ. ನೋಡಿದ್ರೆ ಗೊತ್ತಾಗಲ್ವಾ ಯಾರ್ಯಾರಿಗೆ ಏನೇನು ಶಕ್ತಿ ಇದೆ ಅಂತ? ಇವತ್ತಿನ ಆಫೀಸರ್ಗಳಲ್ಲಿ ನಾನು ನೋಡಿದ್ದೀನಿ ಆಫೀಸರ್ಗಳನ್ನು. ಯೋಗ್ಯತೆಗೆ ಪೋಸ್ಟಿಂಗ್ ಮಾಡೋವಾಗ ಸರ್ಕಾರಕ್ಕೆ ಒಂದು ಬ್ರೈನ್ ಇರಬೇಕು. ಬರೀ ಯಾವನು ಬರ್ಕೊಟ್ಟ ಕಾಗದ ಇವನು ಯಾವನೋ ಎಸ್ತ ಅಂದ್ಬಿಟ್ಟು ತಿಂದುಬಿಟ್ಟು ಕೂತ್ಕೊಳ್ಳೋದಲ್ಲ ಇಲ್ಲಿ.